ಉಪೇಂದ್ರ ಅವ್ರ ಫೋನ್ ಹ್ಯಾಕ್ ಆಗೋಗುತ್ತೆ. ಅದು ಅವ್ರೊಬ್ರದೇ ಅಲ್ಲ, ಅವ್ರ ಧರ್ಮಪತ್ನಿ ಪ್ರಿಯಾಂಕ್ ಅವ್ರ ಫೋನ್ ಕೂಡ ಹ್ಯಾಕ್ ಆಗೋಗುತ್ತೆ. ಅವ್ರ ಜೊತೆ ಇದ್ದಂತಹ ಇನ್ನೊಬ್ಬ ಸ್ನೇಹಿತರು ಕೂಡ ಫೋನ್ ಹ್ಯಾಕ್ ಆಗೋಗುತ್ತೆ. ಅದಿಂಗೆ 3 ಜನದ ಫೋನ್ ಹ್ಯಾಕ್ ಆಗೋಯ್ತು. ಯಾವ ತರ ಹೆಂಗೆ ಅದು ಆ ಬಲೆಯಲ್ಲಿ ಹೆಂಗ್ ಸಿಗಾಕೊಂಡ್ರು ಉಪೇಂದ್ರ ಅವರು? ಬುದ್ಧಿವಂತ ಅಂತ ಕರ್ಸ್ಕೊಂತಾರಂತ ಫೇಮಸ್ ಡೈರೆಕ್ಟರ್, ಕರ್ನಾಟಕದ ಡೈರೆಕ್ಟರ್ ಈ ರೀತಿ ಮೋಸ ಹೋಗ್ತಾರೆ ಅನ್ನೋದು ಯಾರ ಕನ್ಸಲ್ಲೂ ಅನ್ಸಿರ್ಲಿಲ್ಲ. ಆದ್ರೆ ಹೇಗಾಯ್ತು, ಜನರು ಯಾವ ತರ ಎಚ್ಚೆತ್ಕೊಳ್ಬೇಕು, ಇದರಿಂದ ಹೇಗೆ ನಾವೆಲ್ಲ ದೂರ ಆಗ್ಬೇಕು ಅನ್ನೋದು ಕ್ಲಿಯರ್ ಆಗಿ ಇಂಚಿಂಚು ನಾನು ಹೇಳ್ತೀನಿ, ನೋಡೋಣ. ಅದ್ರ ಜೊತೆಗೆ ಈ ವರ್ಷದ 2025ರಲ್ಲಿ ಯಾವ ದೊಡ್ಡ ಮಟ್ಟದ ಫ್ರಾಡ್ ನಡೆದಿದೆ, ಆ ಫ್ರಾಡ್ಗಳು ಇನ್ನೂ ಹೊರಗಡೆ ಬಂದಿಲ್ಲ, ಆ ಯಾವ್ಯಾವ ಫ್ರಾಡ್ಗಳು ಎಲ್ಲ ರಿವೀಲ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿ. ನಮ್ಮ ಕರ್ನಾಟಕದ ಫೇಮಸ್ ಡೈರೆಕ್ಟರ್, ಆಕ್ಟರ್, ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿರುವಂತಹ ಉಪೇಂದ್ರ ಅವರು ಇವತ್ತಿನ ದಿನ ಒಂದು ಸ್ಕ್ಯಾಮ್ ಅಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಆ ಸ್ಕ್ಯಾಮ್ ಯಾವ ತರ ಶುರು ಆಗುತ್ತೆ ಅಂತಂದ್ರೆ, ಫಸ್ಟ್ ಪ್ರಿಯಾಂಕ್ ಅವರು ಒಂದು ಆನ್ಲೈನ್ ಅಲ್ಲಿ ಒಂದು ವಸ್ತುನ ಆರ್ಡರ್ ಮಾಡಿರ್ತಾರೆ. ಆ ವಸ್ತು ಮನೆಗಿನ್ನೂ ಬಂದಿರಲ್ಲ. ಆದ್ರೆ ಆ ಹ್ಯಾಕರಿಗೆ ಗೊತ್ತಿರುತ್ತೆ ಆ ಆರ್ಡರ್ ಮಾಡಿರೋ ವಸ್ತು ಇವರದೇ ಆಗಿರುತ್ತೆ ಅಂತ. ಆ ವಸ್ತು ಯಾವ ಅಡ್ರೆಸ್ಗೆ ಹೋಗುತ್ತೆ, ಅವ್ರ ಫೋನ್ ನಂಬರ್ ಏನು ಅನ್ನೋದು ಆ ಅಡ್ರೆಸ್ ಅಲ್ಲಿ ಇರುತ್ತೆ. ಆ ಫೋನ್ ನಂಬರ್ ನ ತಗೊಂಡು ಫೋನ್ ಮಾಡ್ತಾನೆ. ಫೋನ್ ಮಾಡಿದ್ಮೇಲೆ ತಕ್ಷಣ ಏನಾಗುತ್ತೆ, ಅವರು ಕಾಲ್ ನ ರಿಸೀವ್ ಮಾಡ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಆರ್ಡರ್ ಬರಬೇಕಿರುತ್ತೆ. ಆ ಕಾರಣದಿಂದಾಗಿ ರಿಸೀವ್ ಮಾಡಿ ಅದನ್ನ ಸ್ಪಂದಿಸ್ತಾರೆ. ಇಲ್ಲ ಅಂದ್ರೆ ಅನ್ನೋನ್ ನಂಬರ್ಸ್ ನ ಯಾವುದೇ ಸೆಲೆಬ್ರಿಟೀಸ್ ಆದ್ರೂ ಅತಿ ಹೆಚ್ಚಾಗಿ ಫಾಲೋ ಮಾಡಲ್ಲ, ಅತಿ ಹೆಚ್ಚಾಗಿ ಅದಕ್ಕೆ ಎಂಟರ್ಟೈನ್ ಮಾಡಕ್ ಹೋಗಲ್ಲ, ಅದಕ್ಕೆ ಪ್ರತಿಕ್ರಿಯಿಸಕ್ ಹೋಗಲ್ಲ. ಹಾಗಾಗಿ ಇವರು ಆ ಫೋನ್ ಅನ್ನ ಎತ್ಕೊಂಡು ಮಾತಾಡಕ್ ಶುರು ಮಾಡ್ತಾರೆ. ಅವನು ಹೇಳ್ತಾನೆ, ಈಗ ನನಗೆ ನಿಮ್ಗೆ ಯಾವ್ದೋ ಪಾರ್ಸಲ್ ಬರ್ತಾ ಇದೆಯಲ್ಲ, ನಾನು ಯಾವ್ದೋ ಅಡ್ರೆಸ್ ಅಲ್ಲಿ ಇದ್ದೀನಿ, ನಿಮ್ಮ ಅಡ್ರೆಸ್ ಎಲ್ಲಿದೆ ಅಂತ ನನಗೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಆ ಅಡ್ರೆಸ್ ನಾನು ಹೋಗ್ಬೇಕು. ಸೊ ಎಲ್ಲಿದೆ ಅಡ್ರೆಸ್ ಅಂತ ಕೇಳ್ತಾನೆ. ಆಗ ಪ್ರಿಯಾಂಕ್ ಅವ್ರು ಏನ್ ಮಾಡ್ತಾರೆ, ಅಡ್ರೆಸ್ ಇಲ್ಲಿದೆ ಅಂತ ಕ್ಲಾರಿಟಿಯನ್ನ ಕೊಡ್ತಾರೆ. ಕೊಟ್ಟಾದ್ಮೇಲೆ ಎಲ್ಲ ಮುಗಿದ್ಮೇಲೆ ಕಾಲ್ ಕಾನ್ವರ್ಸೇಷನ್ ಎಲ್ಲ ಮುಗಿದ್ಮೇಲೆ, ನಾನು ಒಂದು ನಂಬರ್ ಹೇಳ್ತೀನಿ, ಅದನ್ನ ಟೈಪ್ ಮಾಡಿ ನಿಮ್ಮ ಮೊಬೈಲ್ ಅಲ್ಲಿ ಅಂತ ಹೇಳಿ ಹ್ಯಾಶ್ ನ ಪ್ರೆಸ್ ಮಾಡಕ್ ಹೇಳ್ತಾನೆ. ಅದು ಯಾವ ಕಾರಣಕ್ಕೆ ಅಂದ್ರೆ, ಏನೋ ಹ್ಯಾಶ್ ಟ್ಯಾಗ್ ಜನರೇಟ್ ಮಾಡಬೇಕು ಅನ್ನೋ ಕಾರಣ ವಿಚಾರವಾಗಿ ಹ್ಯಾಶ್ ನ ಪ್ರೆಸ್ ಮಾಡಿ ಒಂದು ಕೋಡ್ ಹೇಳ್ತೀನಿ, ನಂಬರ್ ಹೇಳ್ತೀನಿ, ಆ ನಂಬರ್ನ ಟೈಪ್ ಮಾಡಿ ಅಂತ ಹೇಳ್ತಾನೆ. ಆಗ ಇವರು ಸ್ಕ್ಯಾಮ್ ಒಳಗಡೆ ಬಿದೋಗ್ತಾರೆ. ಆ ಸ್ಕ್ಯಾಮ್ ಬಿದೋಗಿರೋದು ಇವ್ರಿಗೆ ನಿಜವಾಗ್ಲೂ ಅರಿವು ಆಗಿರಲ್ಲ. ಯಾಕೆ ಅಂದ್ರೆ ಜನರಲ್ ಆಗಿ ಯಾರೋ ಒಬ್ಬ ಅಭಿಮಾನಿ ಕೇಳಿದ್ರು, ಯಾರೊಬ್ಬ ಅಭಿಮಾನಿ ಕೇಳ್ತಾ ಇದ್ದಾರೆ, ಇಲ್ಲ ಒಬ್ಬ ವ್ಯಕ್ತಿ ಕೇಳ್ತಾ ಇದ್ದಾನೆ ಅಂತಂದ್ರೆ ಅವ್ರಿಗೆ ಹೆಲ್ಪ್ ಮಾಡುವಂತ ನೇಚರ್ ಇರುವಂತ ಉಪೇಂದ್ರ ಹಾಗೂ ಪ್ರಿಯಾಂಕ್ ಅವರು ಈ AI ಯುಗದಲ್ಲಿ ಯಾವ ರೀತಿ ಮೋಸ ಹೋಗ್ತಾ ಇದಾರೆ ಅಂತಂದ್ರೆ, ಹೆಲ್ಪ್ ಮಾಡಕ್ ಹೋಗಿ ತಾವು ಕೂಡ ಸಿಕ್ಕಾಕೊಂತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಆ ಫೋನ್ ಅಲ್ಲಿ ಏನ್ ಮಾಡ್ತಾರೆ, ಹ್ಯಾಶ್ ನ ಪ್ರೆಸ್ ಮಾಡಿ ನಂಬರ್ ನ ಡೈಲ್ ಮಾಡ್ತಾರೆ. ಆಗ ಅವ್ರ ಫೋನ್ ಹ್ಯಾಕ್ ಆಗೋಗುತ್ತೆ, ಪ್ರಿಯಾಂಕ್ ಅವ್ರ ಫೋನ್ ಮೊದಲಿಗೆ. ಆದ್ರೆ ಆ ವ್ಯಕ್ತಿ ಏನಂತ ಹೇಳ್ತಾನೆ, ಆ ಸ್ಕ್ಯಾಮರು, ಇಲ್ಲ ನನಗಿದು ಬಂದಿಲ್ಲ ಅಂತ ಹೇಳ್ತಾನೆ. ಆಗ ಉಪೇಂದ್ರ ಸರ್ ಏನ್ ಮಾಡ್ತಾರೆ, ಅವ್ರ ಫೋನ್ ನ ತಗೊಂಡು ಅವ್ರ ಫೋನ್ ನಲ್ಲಿ ಡಯಲ್ ಮಾಡ್ತಾರೆ. ಸ್ಟಾರ್ ಹಾಗೆ ಒಂದು 4-5 ನಂಬರ್ಗಳನ್ನ ಡೈಲ್ ಮಾಡ್ತಾರೆ. ತಕ್ಷಣ ಅವ್ರ ಫೋನ್ ಕೂಡ ಹ್ಯಾಕ್ ಆಗೋಗುತ್ತೆ. ಮತ್ತೆ ಇದ್ಯಾಕೋ ಬರ್ತಾ ಇಲ್ಲ ಅಂತ ಹೇಳಿ ಹ್ಯಾಕರ್ ಮತ್ತೆ ಉಪೇಂದ್ರ ಸರ್ ಕೇಳ್ತಾರೆ. ಮತ್ತೆ ಏನ್ ಮಾಡ್ತಾರೆ, ತಕ್ಷಣ ಏನ್ ಮಾಡ್ತಾರೆ, ಅಲ್ಲೇ ಇದ್ದಂತ ಅವ್ರ ಸ್ನೇಹಿತರೊಬ್ರು ಬರ್ತಾರೆ. ಅವ್ರ ಫೋನಲ್ಲೂ ಕೂಡ ಅದೇ ರೀತಿ ಡಯಲ್ ಮಾಡಿ ಹ್ಯಾಶ್ ನ ಹಾಕಿ ಕೆಲವೊಂದು ನಂಬರ್ನ ಟೈಪ್ ಮಾಡ್ತಾರೆ. ಹಾಗೆ ಅವ್ರ ಫೋನ್ ಕೂಡ ಹ್ಯಾಕ್ ಆಗೋಗುತ್ತೆ. ಟೋಟಲ್ 3 ಜನರ ಫೋನು ಹ್ಯಾಕ್ ಆಗೋಗುತ್ತೆ. ಆ 3 ಜನರ ಫೋನ್ನ ವಾಟ್ಸಪ್ ನ ಉಪಯೋಗಿಸ್ಕೊಂಡು ಅವರ ಸ್ನೇಹಿತರಿಗೆ ಮೆಸೇಜ್ ಮಾಡ್ತಾರೆ, ನನಗೆ ಅರ್ಜೆಂಟ್ ಇದೆ, ದಯವಿಟ್ಟು ನನಗೆ ಹಣ ಕಳಿಸಿ, ನನಗೆ ಈಗ UPI ಪೇಮೆಂಟ್ ವರ್ಕ್ ಆಗ್ತಾ ಇಲ್ಲ, ಸೊ ಹಾಗಾಗಿ ನಾನೊಂದು ಬೇರೆ ನಂಬರ್ ಕಳಿಸ್ತೀನಿ, ಆ ನಂಬರಿಗೆ ನೀವು ಟ್ರಾನ್ಸ್ಫರ್ ಮಾಡಿ ಅನ್ನೋ ವಿಚಾರನ ಎಲ್ಲಾ ಅವರ ಸ್ನೇಹಿತರಿಗೆ ಮೆಸೇಜ್ ಮಾಡ್ತಾರೆ. ಆದ್ರೆ ಫೋನ್ ಬರ್ಬೋದಿತ್ತಲ್ಲ ರಿಟರ್ನ್, ನೀವೇ ಅಂತ ವೆರಿಫೈ ಮಾಡೋದಕ್ಕೆ ನಿಮ್ಮ ಸ್ನೇಹಿತರಿಂದ ಒಂದು ಫೋನ್ ಬಂದಾಗ ನಿಮಗೆ ಗೊತ್ತಾಗ್ತಿತ್ತಲ್ವಾ ಅನ್ನೋದು ಎಲ್ಲರ ಮನಸ್ಸಲ್ಲಿ ಮೂಡ್ತಾ ಇರುತ್ತೆ. ಆದ್ರೆ ಆ ಫೋನ್ ಅನ್ನು ಕೂಡ ಕಾಲ್ ಫಾರ್ವರ್ಡ್ ಮಾಡಿರ್ತಾರೆ. ಕಾಲ್ ಫಾರ್ವರ್ಡ್ ಮಾಡಿರೋ ಕಾರಣಕ್ಕಾಗಿ ಅವರಿಗೆ ರಿಟರ್ನ್ ಫೋನ್ ಬರ್ತಿರೋದೇ ಇಲ್ಲ. ಸೊ ಈ ವಿಚಾರ ಅವರಿಗೆ ಯಾವಾಗ ಗೊತ್ತಾಗುತ್ತೆ, ತಡವಾಗಿ ಒಂದು ಅರ್ಧ-ಮುಕ್ಕಾಲ್ ಗಂಟೆ ಬಿಟ್ಕೊಂಡು ಗೊತ್ತಾಗುತ್ತೆ. ಅಷ್ಟೊತ್ತಿಗಾಗ್ಲೇ ಅವ್ರ ಮಗ ಕೂಡ ದುಡ್ಡು ಹಾಕ್ಬಿಟ್ಟಿರ್ತಾರೆ. ಇನ್ನು ಕೆಲವೊಂದು 2-3 ಜನ ಸ್ನೇಹಿತರು ಕೂಡ ದುಡ್ಡು ಹಾಕಿ ಟೋಟಲ್ ಒಂದು 2 ಲಕ್ಷ ಅಷ್ಟು ಕಳ್ಕೊಂಡಿರ್ತಾರೆ ಅವರ ಸ್ನೇಹಿತರು. ಈ ವಿಚಾರ ಗೊತ್ತಾದ ತಕ್ಷಣ ಏನ್ ಮಾಡ್ತಾರೆ, ಎಲ್ಲಾರ್ಗೂ ಅವರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇನ್ಫಾರ್ಮ್ ಮಾಡಿ ಯಾರು ಈ ರೀತಿ ಹಣ ಹಾಕಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಆದ್ರೆ ನಾವ್ ಇದ್ರಲ್ಲಿ ತಿಳ್ಕೊಳ್ಳುವಂತ ವಿಚಾರ ಏನು ಅಂತಂದ್ರೆ, ನಾವು ಸ್ಕ್ಯಾಮ್ ಆಗ್ತಾ ಇದೀವಿ ಅಂತಂದ್ರೆ, ಆನ್ಲೈನ್ ಅಲ್ಲಿ ಏನಾರ ಒಂದು ಆರ್ಡರ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಬಹಳ ಹುಷಾರಾಗಿರ್ಬೇಕು. ಆ ಹುಷಾರಾಗಿರ್ಬೇಕು ಏನಕ್ಕೆ ಅಂತಂದ್ರೆ, ಯಾವ ವಸ್ತು ನಾವು ತಗೊಂಡಿದೀವಿ ಆ ವಸ್ತುನ ಯಾವ ರೀತಿ ಟ್ರ್ಯಾಕಿಂಗ್ ಇಡಬೇಕು. ಟ್ರ್ಯಾಕಿಂಗ್ ಇಡೋದಕ್ಕೆ ಅದಕ್ಕೆ ಅಂತ ಆಪ್ ಅಲ್ಲಿ ಟ್ರ್ಯಾಕರ್ ಇರುತ್ತೆ, ಯಾವಾಗ ಬರುತ್ತೆ ಯಾವತ್ತು ಬರುತ್ತೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆದ್ರೆ ನಿಮಗೆ ಅಡ್ರೆಸ್ ಸಿಕ್ಕಿಲ್ಲ ಅಂತ ಅಂದ್ರೆ, ನಿಮಗೆ OTP ಆಗ್ಲಿ, ಹ್ಯಾಶ್ ಆಗ್ಲಿ, ಸ್ಟಾರ್ ಒತ್ತೋದಾಗ್ಲಿ, ಅದಕ್ಕೆ ಎಕ್ಸ್ಟ್ರಾ ಏನಾದ್ರೂ ನೀವು ಸೇರ್ಸಕ್ ಹೋದ್ರೆ ಅದು ಇದೇ ರೀತಿ ಆಗುತ್ತೆ. ಯಾಕಂದ್ರೆ ನಿಮ್ಮ ಆಪ್ ಅನ್ನ ನಿಮ್ಮ ಆಕ್ಸೆಸ್ ಆಗಿರುತ್ತೆ. ನಿಮ್ ಫೋನ್ ಏನಾದ್ರೂ ಹ್ಯಾಕ್ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಕ್ಲಿಯರ್ ಆಗಿ ಅದ್ರ ಮೇಲ್ಗಡೆ ಒಂದು ಗ್ರೀನ್ ಕಲರ್ ಚಿತ್ರ ಬರ್ತಿರುತ್ತೆ. ನಿಮ್ಮ ಫೋನು ಕ್ಯಾಮ್ರಾ ಇದೆಯಲ್ಲ, ಕ್ಯಾಮ್ರಾ ಪಕ್ಕದಲ್ಲಿ ಆ ರೀತಿ ಏನಾದ್ರು ಇದ್ರೆ ಅದು ನಿಜವಾಗ್ಲೂ ಅದು ಹ್ಯಾಕ್ ಆಗಿದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಕನ್ನಡಿಗರು ಬಹಳಷ್ಟು ಮುಖ್ಯವಾಗಿ ಈ ರೀತಿಯಾದಂತಹ ಸ್ಕ್ಯಾಮ್ಗಳು ನಡೀತಾ ಇದೆ, ದಯವಿಟ್ಟು ಹುಷಾರಾಗಿರಿ.
ಈಗ 2025ರಲ್ಲಿ ಟಾಪ್ 5 ಸ್ಕ್ಯಾಮ್ಸ್ಗಳು ಯಾವ್ದಾವ್ದಾಗಿದೆ, ಅದು ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗ್ದಲೇ ಇರುವಂತ ಸ್ಕ್ಯಾಮ್ಗಳು ಯಾವ್ದಾಗಿದೆ ಅನ್ನೋದು ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಮೊದಲನೇದು ನೋಡೋದಾದ್ರೆ AI ಪವರ್ಡ್ ಫಿಶಿಂಗ್ ಅಂತ ಹೇಳಿ. ಅದು ಕೆಲವೊಂದು ಹೇಗೆ ಅಂತಂದ್ರೆ ಡೀಪ್ ಫೇಕ್ ವಿಡಿಯೋಗಳನ್ನ ಹಾಗೆ ಈ AI ನ ಉಪಯೋಗಿಸ್ಕೊಂಡು ಕೆಟ್ಟದಾಗಿ ಫೋಟೋಗಳನ್ನ ಹಾಕಿ ಮನೆಯವ್ರಿಗೆಲ್ಲ ಹೆದರಿಸೋದು. ಈ ವಿಚಾರ ಯಾರಿಗೂ ಗೊತ್ತಿರಕ್ಕಾಗಲ್ಲ, ಯಾಕಂತಂದ್ರೆ ಯಾರು ಹೇಳ್ಕೊಳಕ್ ಹೋಗಲ್ಲ. ನಾನು ಈ ರೀತಿ ಸ್ಕ್ಯಾಮ್ ಆಗಿದ್ದೀನಿ, ಈ ಸ್ಕ್ಯಾಮ್ ಆಗಿರೋದ್ರಿಂದ ನನಗೆ ಇಷ್ಟು ದುಡ್ಡು ಲಾಸ್ ಆಗಿದೆ ಅಂತ ಯಾರು ಹೇಳ್ಕೊಳಕ್ ಹೋಗಲ್ಲ. ಹೇಳ್ಕೊಂಡ್ರೆ ಅವ್ರಿಗೆ ಅವಮಾನ ಆಗುತ್ತೆ ಅನ್ನೋ ವಿಚಾರವಾಗಿ ಎಷ್ಟೊಂದ್ ಜನ ಸುಮ್ಮನೆ ಇರ್ತಾರೆ. ಅದ್ರಲ್ಲಿ ಒಬ್ರೋ ಇಬ್ರೋ ಮಾತ್ರ ಹೊರಗಡೆ ಬಂದಾಗ ಆ ಮಾಹಿತಿ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಹಾಗಾಗಿ ತಾವು ಈ ಬಲೆಯಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ರೆ ದಯವಿಟ್ಟು ನೀವು ಇಮ್ಮಿಡಿಯೇಟ್ ನೀವು ಸೈಬರ್ ಕ್ರೈಮ್ ಅವ್ರಿಗೆ ಇನ್ಫಾರ್ಮ್ ಮಾಡಿ. ಯಾವುದೇ ರೀತಿಯಾದಂತಹ ದುಡ್ಡನ್ನ ವರ್ಗಾವಣೆ ಮಾಡಕ್ ಹೋಗ್ಬೇಡಿ. ಇನ್ನೊಂದು ಸ್ಕ್ಯಾಮ್, ಎರಡನೇ ಸ್ಕ್ಯಾಮ್ ಯಾವ ತರ ಅಂತಂದ್ರೆ ರ್ಯಾನ್ಸಮ್ ವೇರ್ ಅಂತ ಬರುತ್ತೆ. ಆ ರ್ಯಾನ್ಸಮ್ ವೇರ್ ಅಂತಂದ್ರೆ ನಿಮ್ಮ ಒಂದು ಸರ್ವರ್ ಇಟ್ಕೊಂಡು ಆ ಸರ್ವರ್ ನ ಹ್ಯಾಕ್ ಮಾಡಿ, ಆ ಹ್ಯಾಕ್ ಆಗಿರೋದ್ರಿಂದ ಸರ್ವರ್ ಇಂದ ಪಾಸ್ವರ್ಡ್ಸ್, ಯೂಸರ್ ನೇಮ್ ಅನ್ನ ತಗೊಂಡು ಅದನ್ನ ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ನಿಮ್ಮ ಸಿಸ್ಟಮ್ ಆಗಿರ್ಬೋದು, ನಿಮ್ಮ ಫೋನ್ ಒಳಗಡೆ ಎಂಟ್ರಿ ಆಗಿ ಅದರಲ್ಲಿರುವಂತಹ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡ್ತಾರೆ. ನಿಮ್ಮ ಕಾಲ್ ಇಂದ ಹಿಡಿದು ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬಸ್ಥರು ಎಲ್ಲರ ನಂಬರ್ ಕೂಡ ತೆಗೆದುಕೊಂಡು ಅದನ್ನ ಬಳಸ್ಕೊಂಡು ಬೇರೆ ರೀತಿಯಾದಂತಹ ಉಪಯೋಗಿಸುವಂತಹ ಬಹಳಷ್ಟು ಕೇಸ್ಗಳು ನಡೀತಾ ಇದೆ. ಈ ವಿಚಾರವಾಗಿ ನೀವು ಹೆಂಗೆ ಹುಷಾರಾಗಿರ್ಬೇಕು ಅಂತಂದ್ರೆ, ಮೊದಲಿಗೆ ನಿಮ್ಮ ಫೋನ್ ಅನ್ನ ಹ್ಯಾಕ್ ಆಗಿದೆಯೋ ಇಲ್ವೋ ಅಂತ ನೀವು ಟೆಸ್ಟ್ ಮಾಡ್ಕೋಬೇಕು. ಟೆಸ್ಟ್ ಮಾಡ್ಕೊಂಡ್ಮೇಲೆ ಆಮೇಲೆ ನಿಮ್ಗೆ ಏನೇ ಇದ್ರೂ ಸೈಬರ್ ಕ್ರೈಮ್ಗೆ ಇನ್ಫಾರ್ಮ್ ಮಾಡಲೇಬೇಕು. ಆಗ್ಲೇ ನಿಮ್ಮ ಫೋನು ಹ್ಯಾಕ್ ಆಗಿರೋದಾಗ್ಲಿ, ನಿಮ್ಮ ಸಿಮ್ ಕಾರ್ಡ್ ಏನಾದರೂ ಕಾಲ್ ಫಾರ್ವರ್ಡ್ ಆಗಿದ್ರೆ ಅದನ್ನ ನೀವು ಟ್ರ್ಯಾಕ್ ಮಾಡಿ ಹಿಡಿಬಹುದು. ಇನ್ನು ಮೂರನೇದು ಯಾವುದು ಅಂತಂದ್ರೆ ಕ್ಲೌಡ್ ಮಿಸ್ಕಾನ್ಫಿಗರೇಷನ್ ಅಂತ ಹೇಳಿ. ಎಲ್ಲರೂ ತಮ್ಮ ಸ್ಟೋರೇಜ್ ಗಳನ್ನ ಆನ್ಲೈನ್ ಅಲ್ಲಿ ಸ್ಟೋರ್ ಮಾಡಕ್ಕೆ ಅಂತ ಏನ್ ಮಾಡ್ತಿರ್ತಾರೆ, 1 TB 2 TB ಈ ರೀತಿ 5 TB ತನಕ ಸ್ಟೋರೇಜ್ ಗಳನ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಆದ್ರೆ ಈಗಿರೋ ಕಾಲಘಟ್ಟದಲ್ಲಿ ತಮ್ಮ ಬಳಿ ಎಷ್ಟೊಂದು ಫೋಟೋಸ್ ಇರುತ್ತೆ, ವಿಡಿಯೋಸ್ ಇರುತ್ತೆ, ನಿಮ್ಮ ಹತ್ರ ಹಾರ್ಡ್ ಡಿಸ್ಕ್ ಗಳಿರುತ್ತೆ, ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಆದ್ರೂ ಕೆಲವರು ಏನ್ ಮಾಡ್ತಾರೆ, ಈ ಕ್ಲೌಡ್ ಸ್ಟೋರೇಜ್ ಅನ್ನೋ ವಿಚಾರಕ್ಕೆ ಲಾಗಿನ್ ಆಗ್ತಾರೆ. ಆ ಕ್ಲೌಡ್ ಅಲ್ಲಿ ಇವರ ಫೋನ್ ನಂಬರು, ಇವರ ಮಾಸ್ಟರ್ ಕಾರ್ಡು, ಇವರ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಅದ್ರಲ್ಲಿ ಮೆನ್ಷನ್ ಆಗಿರುತ್ತೆ. ಆ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ನ ಇಟ್ಕೊಂಡು ಇವ್ರಿಗೆ ಹೇಗ್ ಬೇಕಾದ್ರೂ ಅದನ್ನ ಮ್ಯಾನಿಪುಲೇಟ್ ಮಾಡಬಹುದು ಒಬ್ಬ ವ್ಯಕ್ತಿನ. ಸೊ ಹಾಗಾಗಿ ನೀನು ಒಂದು 50,000 ಹಾಕು, ಇಲ್ಲ ಅಂದ್ರೆ ನಿನ್ನ ಪಾಸ್ವರ್ಡ್ಸ್ ಎಲ್ಲ ನಾನು ಶೇರ್ ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ಈ ತರ ಮಾಡ್ತೀನಿ ಅಂದ್ಬಿಟ್ಟು ಅವರಿಂದನೇ ದುಡ್ಡು ಹಾಕ್ಸ್ಕೊಂಡು ಬೆದರಿಸ್ತಾರೆ. ಇಲ್ಲ ನಾನು ಹಾಕಲ್ಲ ಅಂತ ಅಂದ್ರೆ ಅವರೇ ಆಟೋಮೆಟಿಕ್ ಆಗಿ ದುಡ್ಡನ್ನ ತಗೊಳ್ಳುವಂತ ಆಕ್ಸೆಸ್ ಇರುತ್ತೆ. ಸೊ ಈ ವಿಚಾರ ಬಹಳಷ್ಟು ವೇಗವಾಗಿ ಬೆಳೀತಾ ಇದೆ. ಭಾರತದಲ್ಲಿ ಆಗಿರ್ಬೋದು, ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ರೀತಿ ಏನಾದ್ರು ಮೋಸ ಹೋಗೋದೇನಾದ್ರು ಕಾಣಿಸಿದ್ರೆ ನೀವಾಗಿರ್ಲಿ, ನಿಮ್ಮ ಸ್ನೇಹಿತರಾಗ್ಲಿ, ಕೂಡಲೇ ನೀವು ಸೈಬರ್ ಕ್ರೈಮಿಗೆ ಇನ್ಫಾರ್ಮ್ ಮಾಡಿ. ಫಿನ್ಟೆಕ್ ಅಂತ ಹೇಳಿ. ಆ ಫಿನ್ಟೆಕ್ ಅಂದ್ರೆ ಈಗ UPI ಮುಖಾಂತರ ಬಳಸ್ಕೊಂಡು ನಿಮ್ಮ ಫೋನ್ ಅನ್ನ ಹ್ಯಾಕ್ ಮಾಡೋದಲ್ಲ, ನಿಮ್ಮ ಫೋನಿಂದನೇ ನಿಮ್ಮಿಂದನೇ ನೇರವಾಗಿ ದುಡ್ಡು ತಗೊಂತಾರೆ. ಯಾವ ತರ ಅಂತಂದ್ರೆ, ನಿಮಗೆ ಜಸ್ಟ್ ಒಂದು UPI ಮುಖಾಂತರ ನಿಮಗೆ ಒಂದು ಮೆಸೇಜ್ ಕಳಿಸ್ತಾರೆ. ಆ ಮೆಸೇಜ್ ಅಲ್ಲಿ ಕ್ಲಿಯರ್ ಆಗಿ ಏನಂತ ಇರುತ್ತಂದ್ರೆ, ನಾನು ಸ್ವಲ್ಪ ಎಲ್ಲೋ ಸಮಸ್ಯೆಯಲ್ಲಿ ಇದ್ದೀನಿ, ನನಗೆ ದಯವಿಟ್ಟು UPI ಮಾಡಿ, ನಾನು ನಿಮಗೆ 1 ಲಕ್ಷ ಕೊಡ್ತೀನಿ, ನೀವು ನಮಗೆ 50,000 ಕೊಡಿ, ನೀವು 1 ಲಕ್ಷದಲ್ಲಿ 50,000 ನೀವು ಇಟ್ಕೊಳ್ಳಿ, ನಾನು ಮಿಕ್ಕಿದ 50,000 ನನಗೆ ಕಳಿಸಿ, ನಾನು 2 ದಿನ ನಂತರ ಮಿಕ್ಕಿದ 50,000 ನಿಮ್ಮ ಹತ್ರ ತಗೊಂತೀನಿ, ಯಾಕಂದ್ರೆ ನನಗೆ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆಗ್ತಾ ಇದೆ, ನನಗೆ ಇಲ್ಲಿ ತೊಂದರೆ ಆಗ್ತಿದೆ, ಹಣ ಇಟ್ಕೊಳಕ್ ಆಗ್ತಾ ಇಲ್ಲ, ಕೆಲವೊಂದು ಸಮಸ್ಯೆ ಕಾರಣಾಂತರಗಳಿಂದ ನಮ್ಮ ಹತ್ರ ದುಡ್ಡು ಇಟ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿ ಇದೊಂದೇ ಚಿತ್ರಣ ಅಲ್ಲ, ಇದಕ್ಕೆ ಬಣ್ಣ ಕಟ್ಟಿ ಬೇರೆ ಬೇರೆ ರೀತಿಯಾದಂತಹ ಸ್ಕ್ಯಾಮ್ ಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮಗೆ 1 ಲಕ್ಷ ಸಿಗ್ತಾ ಇದೆ ಅಂತಂದ್ರೆ ನೀವು 50,000 ಕಳಿಸ್ಬಿಡ್ತೀರಾ ಅವ್ರಿಗೆ. ಆ 50,000 ನಿಮಗೆ 1 ಲಕ್ಷ ಬಂದಿದೆಯಾ ಇಲ್ವೋ ಅಂತ ಕರೆಕ್ಟ್ ಆಗಿ ವೆರಿಫೈ ಮಾಡ್ಕೊಳ್ಳೋಕ್ಕೂ ಮುಂಚೆನೆ ನೀವು ಸ್ಕ್ಯಾಮ್ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಆ 1 ಲಕ್ಷ ಹಣ ಏನೇ ಬಂದಿದ್ರು, ಇಲ್ಲ 50,000 ಕೊಡ್ತೀನಿ, ನಿಮ್ಗೆ 10,000 ಕೊಡ್ತೀನಿ, ನಿಮ್ಗೆ ಡಬಲ್ ಮಾಡ್ಕೊಡ್ತೀನಿ, ಟ್ರಿಬಲ್ ಮಾಡ್ತೀನಿ ಅಂತ ಏನೇ ಹೇಳಿದ್ರು ದಯವಿಟ್ಟು ಯಾವ್ದು ತಲೆಗೆ ಹಾಕೋಣ ಹೋಗ್ಬೇಡಿ. ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಯಾವತ್ತು ನಮ್ಮೊಟ್ಟಿಗೆ ಇದ್ರೆ ಬಹಳಷ್ಟು ಉಪಯೋಗ. ಇನ್ನೊಂದು ಮುಖ್ಯವಾದಂತಹ ಸ್ಕ್ಯಾಮ್ ಯಾವುದು ನಡೀತಾ ಇದೆ ಅಂತಂದ್ರೆ, ಈಗ ಫಸ್ಟ್ ಆಫ್ ಆಲ್ ನಾವು ಒಂದು ಯಾವುದೋ ಬಿಸ್ನೆಸ್ ಶುರು ಮಾಡಬೇಕು ಅಂತ ನೋಡ್ತಾ ಇರ್ತೀವಿ. ಆ ಬಿಸ್ನೆಸ್ ಅಲ್ಲಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕು ಅಂತ ನೋಡ್ತೀವಿ. ಎಲ್ಲಾ ರೀತಿಯಾದಂತಹ ಟೆಕ್ನಿಕಲ್ ಸಾಫ್ಟ್ವೇರ್ಸ್ ಬೇಕಾಗಿರುತ್ತೆ ನಮಗೆ. ಆ ಟೆಕ್ನಿಕಲ್ ಸಾಫ್ಟ್ವೇರ್ಸ್ ನಮಗೆ ಬೇಕು ಅಂತ ಅಂದ್ರೆ, ಆ ಸಾಫ್ಟ್ವೇರ್ ಅನ್ನ ನಾವು ನಿಮಗೆ ಇಷ್ಟು ಅಮೌಂಟ್ ಅಲ್ಲಿ ಕೊಡ್ತೀವಿ, ಕಮ್ಮಿ ಮಾಡ್ಕೊಡ್ತೀವಿ. ಈಗ ಎಕ್ಸಾಂಪಲ್ ಒಂದು 15,000 ರೂಪಾಯಿ ಇರುತ್ತೆ ಒಂದು ವರ್ಷಕ್ಕೆ ಪ್ಯಾಕೇಜ್ ಅನ್ಕೊಳ್ಳಿ ಸಾಫ್ಟ್ವೇರ್ಗೆ. ಆ ಸಾಫ್ಟ್ವೇರ್ ಅನ್ನ ನಿಮಗೆ ಬರೀ 3,000 ರೂಪಾಯಿ ಕೊಡ್ತೀನಿ, 5,000 ರೂಪಾಯಿ ಕೊಡ್ತೀನಿ, ಪ್ರೋ ವರ್ಷನ್, ಲೈಫ್ ಟೈಮ್ ಆ ತರ ಇರುತ್ತಲ್ಲ, ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ ಅಂತ ಹೇಳಿ ಅದನ್ನ ಆಡ್ ಗಳನ್ನ ಹಾಕೋ ಮುಖಾಂತರ ನಿಮ್ಮನ್ನ ಫ್ರಾಡ್ ಮಾಡಕ್ಕೆ ರೆಡಿ ಆಗ್ತಾರೆ. ನೀವು ಅದನ್ನ 5,000 ಕೊಟ್ರಿ ಅನ್ಕೊಳ್ಳಿ, ನಿಮಗೆ ಆ ಸಾಫ್ಟ್ವೇರ್ ಓಪನ್ ಆಗಲ್ಲ. ಸೊ ಅದು ನಿಮಗೆ ಕ್ರ್ಯಾಶ್ ಆಗೋಗುತ್ತೆ, ನೀವು ಯಾರಿಗೂ ಕೇಳಕ್ಕಾಗಲ್ಲ, ಕಸ್ಟಮರ್ ಸರ್ವಿಸ್ ಇರಲ್ಲ. ಸೊ ಹಾಗಾಗಿ ಈ ರೀತಿಯಾದಂತಹ ಇನ್ನೊಂದು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ. ಇದು ಇಂಡಸ್ಟ್ರಿಯಲಿಸ್ಟ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅವ್ರು ಫುಲ್ ವರ್ಷನ್ ಸಾಫ್ಟ್ವೇರ್ ನ ಬೈ ಮಾಡ್ಬೇಕು ಅಂತಂದ್ರೆ
15,000ನೋ 20,000ನೋ 25,000 ಆಗುತ್ತೋ ಅವರು ಇಂಡಸ್ಟ್ರಿಯಲಿಸ್ಟ್ಗಳು ತಗೊಂತಾರೆ. ಆದ್ರೆ ಹೊಸದಾಗಿ ಶುರು ಮಾಡಿರುವಂತಹ ಕಾರ್ಖಾನೆಗಳು, ಹೊಸದಾಗಿ ಇನ್ವೆಸ್ಟ್ ಮಾಡಿರೋರು ಸ್ವಲ್ಪ ಕಮ್ಮಿ ಬಜೆಟ್ಗೆ ಏನಾದ್ರೂ ನೋಡಕ್ಕಾಗುತ್ತಾ, ದುಡ್ಡು ಉಳಿಸೋಕ್ಕಾಗುತ್ತಾ ಅನ್ನೋ ವಿಚಾರವಾಗಿ ನೋಡಕ್ ಹೋದಾಗ ಈ ರೀತಿ ಸ್ಕ್ಯಾಮ್ಗಳಲ್ಲಿ ಬೀಳ್ತಾ ಇದ್ದಾರೆ. ದಯವಿಟ್ಟು ಯಾರು ಈ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ ಹೋಗ್ಬೇಡಿ. ಎಲ್ಲರೂ ಜೆನ್ಯೂನ್ ಏನಿದೆ ಅದನ್ನ ಪರ್ಚೇಸ್ ಮಾಡಿ. ಆದಷ್ಟು ಸ್ಕ್ಯಾಮ್ ಆಗೋದ್ ಮುಂಚೆ ನೀವು ಎಚ್ಚೆತ್ತುಕೊಳ್ಳಿ. ಈ ರೀತಿಯಾದಂತಹ ವಿಡಿಯೋಸ್ಗಳು ನೀವೇನ್ ಮಾಡಬೇಕು, ನಿಮ್ಮ ಸ್ನೇಹಿತರು ಕಳಿಸಿದಾಗ ಅವ್ರಿಗೂ ಮನವರಿಕೆ ಆಗುತ್ತೆ, ಅವರು ಈ ರೀತಿ ಸ್ಕ್ಯಾಮ್ ಅಲ್ಲಿ ಒಳಗಡೆ ಹೋಗಿ ಬೀಳಕ್ ಹೋಗಲ್ಲ. ಇನ್ ಕೇಸ್ ಏನಾದ್ರೂ ಯಾರಾದ್ರೂ ಆಗಿದ್ರೆ ಅವ್ರಿಗೆ ಹೇಳ್ಕೊಳಕ್ ಆಗ್ತಿರಲ್ಲ, ಈ ವಿಡಿಯೋ ನೋಡಿದ್ಮೇಲೆ ದಯವಿಟ್ಟು ನೀವು ಸೈಬರ್ ಕ್ರೈಮ್ ಅವರಿಗೆ ಇನ್ಫಾರ್ಮ್ ಮಾಡಿ ಅವರಿಗೆ ಮಾಹಿತಿಯನ್ನ ತಿಳಿಸೋದ್ರಿಂದ ನಿಮ್ ಜೀವನ ಆಗಿರ್ಬೋದು, ನಿಮ್ಮ ಸ್ನೇಹಿತರ ಜೀವನ ನೀವು ಉಳಿಸಬಹುದು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೊಸ ವಿಚಾರದಲ್ಲಿ ಬರ್ತೀನಿ. ಹೀಗೆ ಸಪೋರ್ಟ್ ಮಾಡಿ, ನನಗೆ ಬಹಳ ದೊಡ್ಡ ಮಟ್ಟದಲ್ಲಿ ಉಪಯೋಗ ಆಗುತ್ತೆ.